ನಮಸ್ಕಾರ. ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸ್ನ ಮೊದಲನೆಯ ಲೆಸನ್ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು, ಇದು ಹೇಗೆ ಕೆಲಸ ಮಾಡುತ್ತೆ, ಇದರ ಅವಶ್ಯಕತೆ ಯಾಕೆ ಅನ್ನೋದ್ರ ಕುರಿತಂತೆ ನಾವು ಈ ದಿನ ಮಾತನಾಡೋಣ. ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಚಾರ್ಟನ್ನು ಲಕ್ಷಾಂತರ ಜನರು ನೋಡ್ತಾ ಇರ್ತಾರೆ. ಅದರಲ್ಲಿ ಕೆಲವರು ಕೋಟಿ ರೂಪಾಯಿಗಳಷ್ಟು ಪ್ರಾಫಿಟ್ ಮಾಡಿದರೆ ಇನ್ನೂ ಕೆಲವರು ಕೋಟಿ ರೂಪಾಯಿಯನ್ನು ಕಳ್ಕೊಳ್ತಾರೆ. ಯಾಕೆ ಹೀಗೆ? ಚಾರ್ಟ್ ಒಂದೇ, ಮಾರ್ಕೆಟು ಒಂದೇ, ಏನೂ ಬದಲಾಗಿಲ್ಲ. ಆದರೆ ಒಬ್ಬರು ಲಾಸ್ ಆಗ್ತಾ ಇದ್ದಾರೆ, ಒಬ್ಬರು ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಕಾರಣಗಳನ್ನು ಹುಡುಕ್ತಾ ಹೋದರೆ ಅನೇಕ ಕಾರಣ ಸಿಗುತ್ತೆ. ಆದರೆ ಸರಳವಾಗಿ ಹೇಳೋದಾದರೆ, ಯಾರಿಗೆ ಮಾರ್ಕೆಟ್ ಭಾಷೆ ಅರ್ಥ ಆಗ್ತಾ ಇದೆಯೋ ಅವರು ಪ್ರಾಫಿಟನ್ನು ಮಾಡ್ತಾ ಇದ್ದಾರೆ, ಯಾರಿಗೆ ಮಾರ್ಕೆಟಿನ ಭಾಷೆ ಅರ್ಥ ಆಗ್ತಾ ಇಲ್ಲ ಅವರು ಲಾಸನ್ನು ಮಾಡ್ತಾ ಇದ್ದಾರೆ. ಈಗ ಅರ್ಥ ಆಯಿತು ತಾನೇ? ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದರೆ ಈ ಮಾರ್ಕೆಟಿನ ಭಾಷೆಯನ್ನು ಕಲಿಯೋದು ಅಂತ ಅರ್ಥ. ಹಾಗೆ ಯೋಚನೆ ಮಾಡಿ, ಲಕ್ಷಾಂತರ ಟ್ರಾನ್ಸಾಕ್ಷನ್ಗಳು ಪ್ರತಿ ಸೆಕೆಂಡಲ್ಲಾಗುತ್ತೆ. ಪ್ರತಿ ಸೆಕೆಂಡ್ಗೆ ಪ್ರೈಸ್ ಮೂವ್ ಆಗ್ತಾನೆ ಇರುತ್ತೆ. ಇದ್ರ ಮೂಲಕ ಬೈಯರ್ಸ್ ಮತ್ತು ಸೆಲ್ಲರ್ಸ್ ತಮ್ಮ ಒಪಿನಿಯನ್ನ ದಾಖಲು ಮಾಡ್ತಾನೆ ಇರ್ತಾರೆ. ಹೀಗೆ ದಾಖಲು ಆಗ್ತಕ್ಕಂಥ ಈ ಪ್ಯಾಟರ್ನ್ಸ್ ಏನಿದೆ, ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಮಾರ್ಕೆಟಿನ ಭಾಷೆ ಅತ್ಯಂತ ಸುಲಭವಾಗಿ ಅರ್ಥ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ನಾವು ಮಾರ್ಕೆಟಿನ ಭಾಷೆಯನ್ನು ಅರ್ಥ ಮಾಡಿಕೊಂಡ್ರೆ ಆಗ ಪ್ರೈಸ್ ಯಾಕೆ ಮೂವ್ ಆಗ್ತಾ ಇದೆ, ಮಾರ್ಕೆಟ್ ಏನು ಮಾಡ್ತಾ ಇದೆ ಅನ್ನೋದು ನಮ್ಗೆ ತಿಳಿಯುತ್ತೆ. ಇದ್ರ ಮೂಲಕ ನಾವೇನು ಡಿಸಿಷನನ್ನು ತೆಗೆದುಕೊಳ್ಬೇಕು ಅಂತ ಅಂದ್ಕೊಳ್ತೀವಿ ಅದು ಅತ್ಯಂತ ಸುಲಭ ಆಗುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದರೆ ಇದೊಂದು ಬರೀ ಕೇವಲ ಕೋರ್ಸ್ ಅಷ್ಟೇ ಅಲ್ಲ. ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದರೆ ಮಾರ್ಕೆಟ್ನ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯಾಣ ಅಂತ ಅಂದ್ಕೊಳ್ಳಿ. ಈ ಮಾರ್ಕೆಟ್ನ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ 3 ಅಂಶಗಳು ನಮಗೆ ಬೇಕೇ ಬೇಕು. ಮೊದಲನೆಯದು ಮಾರ್ಕೆಟ್ ಅಂದರೆ ಏನು, ಎರಡನೆಯದ್ದು ಪ್ರೈಸ್ ಅಂದರೆ ಏನು, ಮೂರನೆಯದ್ದು ಚಾರ್ಟ್ ಯಾಕೆ ಬೇಕು ನಮಗೆ ಅಂತ. ಈ ಮಾರ್ಕೆಟ್ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ, ಉದಾಹರಣೆಗೆ ವೆಜಿಟೇಬಲ್ ಮಾರ್ಕೆಟ್ ಅಂತ ಅಂದ್ಕೊಳ್ಳಿ. ಈ ವೆಜಿಟೇಬಲ್ ಮಾರ್ಕೆಟಲ್ಲಿ ತರಕಾರಿ ಮಾರೋರು ಒಬ್ಬರು ಇರ್ತಾರೆ, ತರಕಾರಿ ಕೊಳ್ಳೋರು ಇನ್ನೊಬ್ಬ ಇರ್ತಾನೆ ಅಂತ ಅಂದ್ಕೊಳ್ಳಿ. ಅವನು 20 ರೂಪಾಯಿ ಹೇಳ್ತಾನೆ, ಇವನು 15 ರೂಪಾಯಿ ಕೇಳ್ತಾನೆ. ಫೈನಲಿ 18 ರೂಪಾಯಿಗೆ ವ್ಯಾಪಾರ ಆಗುತ್ತೆ. ಆಗ ಅವನು ತರಕಾರಿಯನ್ನು ಕೊಳ್ತಾನೆ. ಹೇಗೆ ವೆಜಿಟೇಬಲ್ ಮಾರ್ಕೆಟಲ್ಲಿ ಒಬ್ಬ ಬೈಯರ್, ಒಬ್ಬ ಸೆಲ್ಲರ್ ಮತ್ತು ಒಂದು ಪ್ರೈಸಿಗೆ ಒಂದು ಟ್ರಾನ್ಸಾಕ್ಷನ್ ಆಗುತ್ತೋ ಇದನ್ನು ನಾವು ಮಾರ್ಕೆಟ್ ಪ್ಲೇಸ್ ಅಂತ ಕರಿತೀವಿ. ಹಾಗೆ ಶೇರ್ ಮಾರ್ಕೆಟ್ನಲ್ಲಿ ಸಹ ಒಬ್ಬ ಒಂದು ಶೇರನ್ನು ಬೈ ಮಾಡಬೇಕು ಅಂತ ಅಂದ್ಕೊಳ್ತಾನೆ, ಮತ್ತೊಬ್ಬ ಸೆಲ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಸೆಲ್ಲರ್ ಒಂದು ಪ್ರೈಸನ್ನು ಹೇಳ್ತಾನೆ, ಬೈಯರ್ ಒಂದು ಪ್ರೈಸನ್ನು ಕೋಟ್ ಮಾಡ್ತಾನೆ. ಇಬ್ಬರ ಮಧ್ಯಕ್ಕೆ ಒಂದು ಡೀಲ್ ಆಗುತ್ತೆ, ಈ ಪ್ರೈಸಿಗೆ ಅಂತ ಅಗ್ರಿಮೆಂಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಇಬ್ಬರು ಒಪ್ಕೊಳ್ತಾರೆ, ಈ ಪ್ರೈಸಿಗೆ ನಾನು ಬೈ ಮಾಡ್ತೀನಿ, ಈ ಪ್ರೈಸಿಗೆ ಸೆಲ್ ಮಾಡ್ತೀನಿ ಅಂತ. ಈ ಟ್ರಾನ್ಸಾಕ್ಷನ್ ಏನಿದೆ, ಈ ಒಟ್ಟಾರೆ ಸಿಸ್ಟಮ್ ಏನಿದೆ, ಬೈಯರ್ ಸೆಲ್ಲರ್ ಪ್ಲಸ್ ಒಂದು ಅಗ್ರಿಮೆಂಟ್, ಅಗ್ರೀಡ್ ಪ್ರೈಸಿಗೆ ಆಗ್ತಕ್ಕಂಥ ಟ್ರಾನ್ಸಾಕ್ಷನ್, ಇದಕ್ಕೆ ನಾವು ಮಾರ್ಕೆಟ್ ಅಂತ ಕರಿತೀವಿ. ಇದರಲ್ಲಿ ಬೈಯರ್ ಯಾವಾಗಲೂ ಕಡಿಮೆ ರೇಟಲ್ಲಿ ಬೈ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ, ಸೆಲ್ಲರ್ ಯಾವಾಗಲೂ ಹೆಚ್ಚಿನ ರೇಟಲ್ಲಿ, ಪ್ರೀಮಿಯಂ ರೇಟಲ್ಲಿ ಸೆಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಇದ್ರ ಮೂಲಕ ಇಬ್ಬರು ಲಾಭ ಮಾಡಬೇಕು ಅನ್ನೋ ಉದ್ದೇಶವೇ ಆಗಿರುತ್ತೆ. ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಏನಿದೆ ಇಬ್ಬರ ಮಧ್ಯ, ಇದು ಮಾರ್ಕೆಟ್ನ ಇಂಜಿನ್. ಮಾರ್ಕೆಟ್ ವಾಲಟಾಲಿಟಿ ಬರಬೇಕು, ಮೂಮೆಂಟ್ ಆಗಬೇಕು ಅಂತ ಹೇಳಿದರೆ ಈ ಅಂಶ ಇರಲೇಬೇಕು. ಈ ಚಾರ್ಟ್ ಏನಿದೆ, ಈ ಚಾರ್ಟ್ ಮೇಲೆ ಬರ್ತಕ್ಕಂಥ ಪ್ರತಿಯೊಂದು ಪ್ರೈಸ್ ಬೈಯರ್ ಮತ್ತು ಸೆಲ್ಲರ್ನ ನಡುವೆ ಆಗ್ತಕ್ಕಂಥ ಅಗ್ರಿಮೆಂಟ್ನ ಕಥೆಯನ್ನು ಹೇಳುತ್ತೆ. ಹಾಗಿದ್ರೆ ಈ ಪ್ರೈಸ್ ಅಂದರೆ ಏನು? ಪ್ರೈಸ್ ಅಂತ ಹೇಳಿದರೆ ಈಗಾಗಲೇ ನಾವು ನೋಡಿದಂತೆ ಬೈಯರ್ ಮತ್ತು ಸೆಲ್ಲರ್ ಇಬ್ಬರು ಒಪ್ಕೊಂಡಿರ್ತಕ್ಕಂಥ ನಿರ್ಧರಿತ ಬೆಲೆ, ಅದು ಪ್ರೈಸ್. ಸ್ಟಾಕ್ ಮಾರ್ಕೆಟ್ ಕಲಿಕೆಗೆ 2 ವಿಧವನ್ನು ಅನುಸರಿಸ್ತೀವಿ. ಒಂದು ಫಂಡಮೆಂಟಲ್ ಅನಾಲಿಸಿಸ್, ಎರಡನೇದು ಟೆಕ್ನಿಕಲ್ ಅನಾಲಿಸಿಸ್. ಫಂಡಮೆಂಟಲ್ ಅನಾಲಿಸಿಸಲ್ಲಿ ಈ ಪ್ರೈಸ್ ಅಂತ ಹೇಳಿದರೆ ಅದಕ್ಕೆ ವ್ಯಾಲ್ಯೂಯೇಷನ್ ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ. ಆ ವ್ಯಾಲ್ಯೂಯೇಷನನ್ನು ಯೋಚನೆ ಮಾಡಿದಾಗ ಅಲ್ಲಿ ಕಂಪನಿಯ ಬ್ಯಾಲೆನ್ಸ್ ಶೀಟ್, ಅರ್ನಿಂಗ್ಸ್, ಅಸೆಟ್ಸ್, ಪ್ರಾಫಿಟ್ಸ್, ಗ್ರೋತ್ ಇದನ್ನೆಲ್ಲ ಲೆಕ್ಕ ಮಾಡಿ ಈ ಕಂಪನಿಯ ವ್ಯಾಲ್ಯೂಯೇಷನ್ ಇಷ್ಟು ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಟೆಕ್ನಿಕಲ್ ಅನಾಲಿಸಿಸಲ್ಲಿ ನಾವು ಆ ರೀತಿಯಾಗಿ ಯೋಚನೆ ಮಾಡಲ್ಲ. ನಮ್ಮ ಕಣ್ಣೆದುರುಗಡೆಗೆ ಆ ಸ್ಟಾಕಿನ ಬೆಲೆ ಏನು ನಡೀತಾ ಇದೆಯೋ ಅದು ನಮಗೆ ಪ್ರೈಸ್ ಆಗುತ್ತೆ. ನಾವಿಲ್ಲಿ ಈ ಪ್ರೈಸ್ ಸರಿಯೋ ತಪ್ಪೋ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಈ ಪ್ರೈಸಲ್ಲಿ ನಾನು ಕೊಳ್ಳಬೇಕೋ ಅಥವಾ ಕೊಳ್ಳಬಾರ್ದು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಈ ಪ್ರೈಸ್ ಹಾಕಿ ಯಾವಾಗಲೂ ಬದಲಾವಣೆ ಆಗುತ್ತೆ. ಒಂದು ಬಾರಿ ಮೇಲೆ ಹೋಗುತ್ತೆ, ಒಂದು ಬಾರಿ ಕೆಳಗಡೆಗೆ ಬರುತ್ತೆ. ಯಾಕೆ ಹೀಗೆ ಅಂತ ಹೇಳಿ ನಾವು ನೋಡೋದಾದರೆ, ಯಾವತ್ತು ಮಾರ್ಕೆಟಲ್ಲಿ ಬೈಯರ್ ಅಗ್ರೆಸಿವ್ ಆಗಿ ಬೈ ಮಾಡಬೇಕು ಅಂತ ಇಂಟ್ರೆಸ್ಟನ್ನು ತೋರಿಸ್ತಾನೆ, ಆಗ ಅವನು ಬೈ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೆಲ್ಲರ್ ಏನು ಹೇಳ್ತಾನೆ ಪ್ರೈಸ್, ಆ ಪ್ರೈಸನ್ನು ಕೊಡಲಿಕ್ಕೆ ಇವನು ರೆಡಿ ಇರ್ತಾನೆ, ಅದ್ರ ಮೂಲಕ ಬೈ ಮಾಡ್ತಾ ಹೋಗ್ತಾನೆ. ಆಗ ಪ್ರೈಸ್ ಹೆಚ್ಚಾಗ್ತಾ ಹೋಗುತ್ತೆ. ಇದರಲ್ಲಿ ಸೆಲ್ಲರ್ ಪ್ರೀಮಿಯಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಇರೋ ಬೆಲೆಗಿಂತ ಹೆಚ್ಚು ಬೆಲೆ ಕೊಟ್ಟರೆ ಮಾತ್ರ ನಾನು ಸೆಲ್ ಮಾಡ್ತೀನಿ ಈ ಪ್ರಾಡಕ್ಟ್ನ ಅಂತ ಹೇಳ್ತಾ ಇರ್ತಾನೆ. ಮಾರ್ಕೆಟಲ್ಲಿ ಪ್ರೈಸ್ ಮೇಲಕ್ಕೆ ಹೋಗ್ತಾ ಹೋಗುತ್ತೆ. ಅಲ್ಲಿ ಬೈಯರ್ ಇಂಟ್ರೆಸ್ಟ್ ಹೆಚ್ಚಾಗಿರುತ್ತೆ.
ಯಾವಾಗ ಆ ಶೇರಿನ ಪ್ರೈಸ್ ಕೆಳಗಡೆಗೆ ಬೀಳುತ್ತೆ ಅಂತ ನೋಡೋದಾದರೆ ಸೆಲ್ಲರ್ ಇದನ್ನು ಡಿಸ್ಕೌಂಟಲ್ಲಿ ಕೊಟ್ಬಿಡ್ತೀನಿ ಬೇಕಿದ್ರೆ ತೆಗೆದುಕೊಳ್ಳಿ ಅಂತ ಹೇಳಿ ಡಿಸ್ಕೌಂಟಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಬೈಯರ್ ಇಂಟ್ರೆಸ್ಟ್ ತೋರಿಸ್ತಾ ಇರಲ್ಲ. ಆಗ ಆ ಶೇರಿನ ಮೌಲ್ಯ ಕಡಿಮೆ ಆಗ್ತಾ ಬರುತ್ತೆ. ಒಂದು ಶೇರಲ್ಲಿ ಡಿಮಾಂಡ್ ಹೆಂಗೆ ಹೆಚ್ಚಾಗ್ಬೋದು ಅಂತ ನಾವು ಯೋಚನೆ ಮಾಡೋದಾದರೆ ನ್ಯೂಸ್ ಫ್ಯಾಕ್ಟರಿಂದ ಜಾಸ್ತಿ ಆಗ್ಬೋದು. ಉದಾಹರಣೆಗೆ ಪ್ರಾಫಿಟ್ ಜಾಸ್ತಿ ಆಯಿತು ಅನ್ನೋ ನ್ಯೂಸ್ ಬಂದಾಗ ಪ್ರೈಸ್ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲರೂ ಯೋಚನೆ ಮಾಡ್ತಾರೆ ಪ್ರಾಫಿಟ್ ಹೆಚ್ಚಾಗ್ತಾ ಇದೆ, ಕಂಪ್ನಿಯಲ್ಲಿ ನಾವು ಬೈ ಮಾಡಬೇಡೋಣ ಅಂತ ಹೇಳಿ. ಇದು ಸಹಿತ ಒಂದು ಕಾರಣ ಇರುತ್ತೆ. ಎರಡನೇದು ಎಮೋಷನ್ಸ್. ಈ ಎಮೋಷನ್ ಹೇಗೆ ಕೆಲಸ ಮಾಡುತ್ತೆ? ಉದಾಹರಣೆಗೆ ಭಯ ಅಂತಕ್ಕಂಥದ್ದು ಬಂತು ಅಂದರೆ ಪ್ಯಾನಿಕ್ನೆಸ್ ಅಂತ ನಾವೇನು ಹೇಳ್ತೀವಿ, ಈ ಶೇರಿನ ಬೆಲೆ ಬಿದ್ದುಬಿಡ್ಬೋದು, ಕಂಪ್ನಿಯಲ್ಲಿ ಏನೋ ತೊಂದರೆ ಆಗಿದೆ, ಅಥವಾ ಈ ಪ್ರಾಡಕ್ಟ್ಸ್ಗಳು ಈ ಟೈಮಲ್ಲಿ ಸೇಲ್ ಆಗಲ್ಲ. ಇಂತಹ ಎಲ್ಲ ಎಮೋಷನ್ ಏನಿದೆ ಮನುಷ್ಯನಲ್ಲಿ ಅದು ಪ್ರೈಸನ್ನು ಕೆಳಗೆ ಬೀಳಿಸ್ಲಿಕ್ಕೆ ಸಹಕಾರಿಯಾಗುತ್ತೆ. ಮೂರನೇದು ಇನ್ಸ್ಟಿಟ್ಯೂಷನಲ್ ಬೈಯರ್ಸ್, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಆಗಿರ್ಬೋದು, ಅಥವಾ FIIs ಆಗಿರ್ಬೋದು, DIIs ಆಗಿರ್ಬೋದು. ಇವರು ದೊಡ್ಡ ಪ್ರಮಾಣದ ಮೊತ್ತವನ್ನು ಆ ಶೇರ್ಗಳಲ್ಲಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದರೆ, ಅಂದರೆ ಬೈ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಪ್ರೈಸಲ್ಲಿ ಮೂಮೆಂಟ್ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಮೂಲಕ ಪ್ರೈಸ್ ಹೆಚ್ಚಾಗ್ತಾ ಹೋಗ್ಬೋದು. ಈಗ ಈ 3-4 ಅಂಶಗಳನ್ನು ನಾನು ನಿಮ್ಮ ಎದುರಿಗೆ ಯಾಕೆ ಹೇಳಿದೆ ಅಂತ ಹೇಳಿದರೆ, ಪ್ರೈಸ್ ಅಂತ ಹೇಳಿದರೆ ಕೇವಲ ಬೈ ಮತ್ತು ಸೆಲ್ ಅಷ್ಟೇ ನಡೀತು ಅಂತ ಅರ್ಥ ಅಲ್ಲ. ನಾವು ಮಾರ್ಕೆಟನ್ನು ನೋಡಬೇಕಾದ್ರೆ ಅಲ್ಲಿ ಬೈಯರ್ ಸೆಲ್ಲರ್ ಪ್ಲಸ್ ಟ್ರಾನ್ಸಾಕ್ಷನ್ ಆಯಿತು ಅಂತ ನಾವು ಹೇಳ್ತಾ ಇದ್ವಿ. ಈಗ ಪ್ರೈಸನ್ನು ನಾವು ನೋಡಬೇಕಾದ್ರೆ ಈ ಫ್ಯಾಕ್ಟರ್ಸ್ ಎಲ್ಲ ನಾವು ಯಾಕೆ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ಈ ಪ್ರೈಸ್ ಅಂತ ಹೇಳಿದ್ರೆ ಇಲ್ಲಿ ಹ್ಯೂಮನ್ ಎಮೋಷನ್ಸ್, ಹ್ಯೂಮನ್ ಸೈಕಾಲಜಿ ಅಡಕಾಗಿದೆ ಅಂತ ನಾನು ನಿಮಗೆ ತಿಳಿಸ್ಲಿಕ್ಕೋಸ್ಕರ ಇದನ್ನು ನಾನು ಹೇಳ್ತಾ ಇದ್ದೀನಿ. ಪ್ರೈಸಲ್ಲಿ ನಿರಂತರವಾಗಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದರೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ತಮ್ಮ ಆರ್ಡರ್ಸ್ಗಳಲ್ಲಿ ನಿರಂತರವಾಗಿ ಬದಲಾವಣೆ ಮಾಡ್ತಾನೇ ಇದ್ದಾರೆ. ಆ ಮೂಲಕ ಪ್ರೈಸ್ ಬದಲಾವಣೆ ಆಗ್ತಾ ಇದೆ. ಈ ನಿರ್ಧಾರಗಳಿಂದ ಇನ್ಫಾರ್ಮೇಷನ್ಸ್ ಇರುತ್ತೆ, ಎಮೋಷನ್ಸ್ ಇರುತ್ತೆ, ಸೈಕಾಲಜಿ ವರ್ಕ್ ಆಗುತ್ತೆ. ಹಾಗಾಗಿ ಪ್ರೈಸಲ್ಲಿ ನಮಗೆ ಡಿಫರೆನ್ಸ್ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನು ನಾವು ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದರೆ ಹ್ಯೂಮನ್ ಎಮೋಷನ್ಸ್ ಏನಿದೆ, ಸೈಕಾಲಜಿ ಏನಿದೆ, ಅದರ ಪ್ರತಿಫಲನವೇ ಈ ಚಾರ್ಟ್ಗಳಲ್ಲಿ ನಮಗೆ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ನಮಗೆ ಇದು ಅತ್ಯವಶ್ಯಕ. ನೆಕ್ಸ್ಟ್, ವೈ ಚಾರ್ಟ್ಸ್ ಎಕ್ಸಿಸ್ಟ್. ಯಾಕೆ ಈ ಚಾರ್ಟ್ಗಳು ಅಸ್ತಿತ್ವದಲ್ಲಿದೆ ಅಂತ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಸೆಕೆಂಡಿಗೆ ಲಕ್ಷಾಂತರ ಟ್ರಾನ್ಸಾಕ್ಷನ್ಗಳು ಆಗ್ತಾ ಇದೆ ಅಂತ ನಾವು ಹೇಳಿದ್ವಿ. ಕೆಲವೊಬ್ರು ₹100 ಬೈ ಮಾಡ್ತಾರೆ ಒಂದು ಶೇರನ್ನು, ಕೆಲವೊಬ್ರು ₹102 ಬೈ ಮಾಡ್ತಾರೆ, ₹103 ಬೈ ಮಾಡ್ತಾರೆ, ₹104 ಬೈ ಮಾಡ್ತಾರೆ. ಹೀಗೆ ನೂರಾರು ವಿವಿಧ ರೀತಿಯ ಅಮೌಂಟ್ಗಳಲ್ಲಿ ಲಕ್ಷಾಂತರ ಟ್ರಾನ್ಸಾಕ್ಷನ್ಗಳು ಆದಾಗ ಅದನ್ನು ಗುರ್ತು ಇಟ್ಕೊಳ್ಳೋದು ಹೇಗೆ? ಹೋಗಲಿ, ಎಕ್ಸೆಲ್ ಶೀಟ್ಗಳಲ್ಲಿ ನಾವು ಡಾಟಾ ಎಲ್ಲ ಹಾಕ್ಲಿಕ್ಕೆ ಶುರು ಮಾಡಿದರೆ ಅದ್ರ ಮೂಲಕ ನಮಗೆ ಗೊಂದಲಗಳು ಹೆಚ್ಚಾಗಲಿಕ್ಕೆ ಶುರು ಆಗುತ್ತೆ. ಪ್ರೈಸ್ ಹಿಂದೆ ಕೆಳಗಡೆಗಿತ್ತ ಮೇಲೆ ಇತ್ತ, ಆ್ಯಾವರೇಜ್ ಪ್ರೈಸ್ ಏನು, ನೆಕ್ಸ್ಟ್ ಏನು ಮಾಡಬಹುದು, ಇಂಥ ಎಲ್ಲ ಗೊಂದಲಗಳು ಆಗಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ಈ ಚಾರ್ಟ್ ಏನಿದೆ, ಈ ಚಾರ್ಟನ್ನು ನೋಡಿದ ತಕ್ಷಣ ನಾವು ನಿರ್ದಿಷ್ಟವಾಗಿರ್ತಕ್ಕಂಥ ಟೈಮ್ ಫ್ರೇಮಲ್ಲಿ ನಾವು ಈ ಚಾರ್ಟನ್ನು ನೋಡಿದಾಗ ಅಲ್ಲಿ ಆಗಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಏನು, ಇಲ್ಲಿ ಬೈಯರ್ಸ್ ಪವರ್ ಹೆಚ್ಚಾಗಿದೆಯಾ ಅಥವಾ ಸೆಲ್ಲರ್ಸ್ ಪವರ್ ಹೆಚ್ಚಾಗಿದೆಯಾ? ಬೈಯರ್ಸ್ ಪವರ್ ಹೆಚ್ಚಾಗಿದ್ದಕ್ಕೋಸ್ಕರ ಈ ಸ್ಟಾಕ್ ಮೇಲಕ್ಕೆ ಹೋಗ್ತಾ ಇದೆ. ಈ ಕ್ಯಾಂಡಲ್ಸ್ಗಳನ್ನು ಅಥವಾ ಈ ಲೈನ್ ಚಾರ್ಟ್ಗಳನ್ನು ನಾವು ನೋಡಿದಾಗ ಮೊದಲು ₹100 ಇತ್ತು ಪ್ರೈಸ್, ಬಹಳ ದಿನಗಳ ಕಾಲ ₹100, ₹102 ನಡೀತಾ ಇತ್ತು. ಇವತ್ತು ಸಡನ್ನಾಗಿ ₹108 ಆಗ್ತಾ ಇದೆ ಅಂತ ಹೇಳಿದರೆ ಇಲ್ಲಿ ಬೈಯರ್ಸ್ ಇಂಟ್ರೆಸ್ಟ್ ಹೆಚ್ಚಾಗಿದೆ ಅನ್ನೋ ವಿವರ ಏನಿದೆ ನಮಗೆ ನೋಡಿದ ತಕ್ಷಣವೇ ಸೆಕೆಂಡ್ಸ್ಗಳಲ್ಲಿ ತಿಳ್ಕೊಳ್ಳಿಕ್ಕೆ ಈ ಚಾರ್ಟ್ಸ್ ಅತ್ಯಂತ ಸಹಕಾರಿಯಾಗುತ್ತೆ. ಈ ಚಾರ್ಟ್ಸ್ ಅಂತ ಹೇಳಿದರೆ ಯಾವುದೋ ಹೊಸ ಮಾಹಿತಿಯನ್ನು ನಮಗೆ ಸೃಷ್ಟಿ ಮಾಡಿ ನಮಗೆ ಹೇಳಲ್ಲ. ಈಗಾಗಲೇ ಇರೋ ಮಾಹಿತಿ ಮತ್ತು ಹಿಂದಿನ ಮಾಹಿತಿ ಏನಿದೆ ಅದನ್ನು ನಮಗೆ ಸ್ಪಷ್ಟವಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಇದು ಸಹಕಾರಿ ಮಾಡುತ್ತೆ. ಈ ಮೂಲಕ ಭವಿಷ್ಯದಲ್ಲಿ ಈ ಪ್ರೈಸ್ ಏನಾಗಬಹುದು ಅನ್ನೋ ಒಂದು ಅಂದಾಜು, ಪ್ರೊಬ್ಯಾಬಿಲಿಟಿ ಏನಿದೆ, ಆ ಪ್ರೊಬ್ಯಾಬಿಲಿಟಿ ನಮಗೆ ಗೋಚರ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಚಾರ್ಟ್ ಅಂತ ಹೇಳಿದರೆ ಹ್ಯೂಮನ್ಸ್ ಸೈಕಾಲಜಿ ಕುರಿತಂತೆ ನಾವೇನು ಮಾತನಾಡಿದ್ವಿ ಆ ಸೈಕಾಲಜಿ ಎಲ್ಲ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಈ ಲೆವೆಲಲ್ಲಿ ಬಂದರೆ ಇದು ಸಪೋರ್ಟ್ ಲೆವೆಲ್, ಇಲ್ಲೆಲ್ಲರೂ ಬೈ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಲೆವೆಲಲ್ಲಿ ಬಂದರೆ ಇದು ಸೆಲ್ಲರ್ಸ್ ಝೋನ್, ಇಲ್ಲಿ ಎಲ್ಲರೂ ಸೆಲ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನೋ ಒಂದು ಅಂದಾಜು ಏನಿದೆ ನಮಗೆ, ಆ ಅಂದಾಜು ಟೆಕ್ನಿಕಲ್ ಅನಲಿಸ್ಟ್ಗೆ ಈ ಚಾರ್ಟ್ ಮುಖಾಂತರ ಗೊತ್ತಾಗುತ್ತೆ. ಚಾರ್ಟ್ ಅಂತ ಹೇಳಿದರೆ ಈ ಪ್ರೈಸ್ ಡಾಟಾ ಏನಿದೆ, ಈ ಪ್ರೈಸ್ ಡಾಟಾದ ವಿಜುವಲ್ ರಿಪ್ರೆಸೆಂಟೇಷನ್. ನಮಗೆ ಈ ನಂಬರ್ಸ್ಗಳನ್ನು ಓದಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ಚಾರ್ಟ್ ಅದನ್ನು ಸುಲಭ ರೀತಿಯೊಳಗೆ ನಮಗೆ ತೋರಿಸ್ಕೊಡುತ್ತೆ. ಹಾಗಾಗಿ ಈ ಚಾರ್ಟ್ಸ್ನ ಅವಶ್ಯಕತೆ ತುಂಬ ಇದೆ. ಈ ಚಾರ್ಟ್ಸ್ ಯಾಕೆ ಅಸ್ತಿತ್ವದಲ್ಲಿದೆ ಅಂತ ಹೇಳಿ ನಮ್ಗೆ ಅರ್ಥ ಆಗದೆ ಹೋದರೆ ಈ ಮಾರ್ಕೆಟ್ ಅನಾಲಿಸಿಸ್ ಏನಿದೆ ಇದು ಅರ್ಥ ಆಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ನೆಕ್ಸ್ಟ್ ಚಾಪ್ಟರ್, ವಾಟ್ ಈಸ್ ಟೆಕ್ನಿಕಲ್ ಅನಾಲಿಸಿಸ್. ಸರಳವಾಗಿ ಹೇಳೋದಾದರೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದರೆ ಪ್ರೈಸಲ್ಲಿ ಅಡಕ ಆಗಿರ್ತಕ್ಕಂಥ ಅದರ ಹಿಂದಿನ ಕಥೆಯನ್ನು ಅರ್ಥ ಮಾಡ್ಕೊಳ್ಳೋದು ಟೆಕ್ನಿಕಲ್ ಅನಾಲಿಸಿಸ್. ಆದರೆ ಸ್ಟ್ಯಾಂಡರ್ಡ್ ಡೆಫಿನಿಷನನ್ನು ನೋಡೋದಾದರೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದರೆ ಹಿಸ್ಟಾರಿಕಲ್ ಮಾರ್ಕೆಟ್ ಡಾಟಾನ ನೋಡಿಕೊಂಡು ಅದರಲ್ಲಿ
ಪ್ರೈಸ್ ಮತ್ತು ವಾಲ್ಯೂಮನ್ನು ನಾವು ಅರ್ಥ ಮಾಡಿಕೊಂಡು ಕರೆಂಟ್ ವ್ಯಾಲ್ಯೂನ ನಾವು ಗಣನೆಗೆ ತೆಗೆದುಕೊಂಡಾಗ ನೆಕ್ಸ್ಟ್ ಪ್ಯಾಟರ್ನ್ ಏನು ಬರುತ್ತೆ ಅನ್ನೋ ಸಾಧ್ಯತೆಯನ್ನು ಪ್ರೊಬ್ಯಾಬಿಲಿಟಿಯನ್ನು ಲೆಕ್ಕ ಮಾಡೋದೇನಿದೆ ಅದು ಟೆಕ್ನಿಕಲ್ ಅನಾಲಿಸಿಸ್. ಇದನ್ನು ವಿವರವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಹಿಸ್ಟಾರಿಕಲ್ ಡಾಟಾ ಅಂತ ಹೇಳಿದರೆ ಪ್ರೈಸ್ ಮತ್ತು ವಾಲ್ಯೂಮ್ ಅಂತ ಹೇಳಿದ್ವಿ. ಇದರಲ್ಲಿ ಪ್ರೈಸ್ ಅಂತ ಹೇಳಿದರೆ ಹ್ಯೂಮನ್ ಎಮೋಷನ್ಸ್ ಅಥವಾ ಹ್ಯೂಮನ್ ಸೈಕಾಲಜಿ ಅಂತ ನಾವು ನೋಡೋಣ. ವಾಲ್ಯೂಮ್ ಅಂತ ಹೇಳಿದರೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಇದ್ರ ಮೂಲಕ ಟ್ರೆಂಡ್ಸನ್ನು ಗುರುತಿಸೋದು ಹೇಗೆ ಅಂತ ಹೇಳಿದರೆ ಯಾವ ಪ್ಯಾಟರ್ನ್ ಇದೆ, ಯಾವ ರಚನೆಯೊಳಗೆ ಟ್ರೆಂಡ್ ಒಳಗೆ ಇದು ಮೂವ್ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡಿಕೊಂಡು ಮುಂದಿನ ಸಾಧ್ಯತೆಯನ್ನು ನಾವು ಲೆಕ್ಕ ಹಾಕೋದು. ಇದು ಪ್ರಿಡಿಕ್ಷನ್ ಅಲ್ಲ, ಇದು ಪ್ರೊಬ್ಯಾಬಿಲಿಟಿ. ಉದಾಹರಣೆಗೆ ಒಂದು ಸ್ಟಾಕಿನ ಪ್ರೈಸ್ 20 ದಿನಗಳ ಕಾಲ ನಿರಂತರವಾಗಿ ಮೇಲೆ ಏರ್ತಾನೇ ಇದೆ ಅಂತ ಹೇಳಿದರೆ ಇದು ಮೇಲ್ಮುಖವಾಗಿದೆ ಪ್ರೈಸ್ ಅಥವಾ ಅಪ್ ಟ್ರೆಂಡಲ್ಲಿದೆ ಅಂತ ನಾವು ಯೋಚನೆ ಮಾಡ್ತೀವಿ. ಒಬ್ಬ ಟೆಕ್ನಿಕಲ್ ಅನಲಿಸ್ಟ್ ಇದನ್ನು ಯಾವಾಗ ಬೈ ಮಾಡಬಹುದು, ಯಾವ ಜೋನಲ್ಲಿ ಇದನ್ನು ಬೈ ಮಾಡಬಹುದು ಅನ್ನೋ ಒಂದು ಫ್ರೇಮ್ವರ್ಕನ್ನು ಏನು ರೆಡಿ ಮಾಡ್ಕೊಳ್ತಾನೆ, ಇದು ಟೆಕ್ನಿಕಲ್ ಅನಾಲಿಸಿಸ್ನ ಪಾರ್ಟ್ ಆಗುತ್ತೆ. ಪ್ರೈಸ್ ಏರೇ ಇರುತ್ತೆ ಅಥವಾ ಏರುತ್ತೆ ಅನ್ನೋದೇನಿದೆ ಅದು ಗೆಸ್ ವರ್ಕ್ ಆಗುತ್ತೆ. ಪ್ರೈಸ್ ಏರೋ ಸಾಧ್ಯತೆ ಇದೆ ಅಂತ ನಾವೇನು ಹೇಳ್ತೀವಿ ಇದು ಟೆಕ್ನಿಕಲ್ ಅನಾಲಿಸಿಸ್ ಆಗುತ್ತೆ. ಇದರಲ್ಲಿ ಪ್ರೊಬ್ಯಾಬಿಲಿಟಿ ಇರುತ್ತೆ. ಇನ್ ಕೇಸ್ ನಮ್ಮ ಲೆಕ್ಕಾಚಾರ ರಾಂಗ್ ಆದರೆ ಆ ಸ್ಟಾಕ್ ಕೆಳಗಡೆ ಬರೋಕ್ಕೆ ಶುರು ಆಯಿತು ಅಂತ ಹೇಳಿದರೆ ನಮ್ಮ ಹತ್ರ ನಾನು ಏನು ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರವೂ ಸಹ ಅದರಲ್ಲಿ ಅಡಕ ಆಗಿರುತ್ತೆ. ಹಾಗಾಗಿ ಇದು ಗೆಸ್ ವರ್ಕ್ ಅಲ್ಲ, ಇದು ಪ್ರೊಬ್ಯಾಬಿಲಿಟಿಯನ್ನು ಅರ್ಥ ಮಾಡ್ಕೊಳ್ಳೋದು. ನಾವು ಡೆಫಿನೇಷನ್ ಹೇಳಬೇಕಾದ್ರೆ ಪ್ರೈಸ್ ಜೊತೆಗೆ ವಾಲ್ಯೂಮನ್ನು ನಾವು ಸೇರಿಸ್ಕೊಂಡ್ವಿ. ಹಾಗಿದ್ರೆ ಈ ವಾಲ್ಯೂಮಿನ ಅವಶ್ಯಕತೆ ಏನಿದೆ? ಪ್ರೈಸ್ ಮೇಲಕ್ಕೆ ಹೋಗ್ತಾ ಇದೆ ಸರಿ, ಆದರೆ ವಾಲ್ಯೂಮನ್ನು ನೋಡಿದಾಗ ಎಷ್ಟು ಜನರು ಅದರಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ ಅನ್ನೋದನ್ನು ನಾವು ಲೆಕ್ಕ ಮಾಡಬಹುದು. ಹಿಂದಿನ ಪ್ರೈಸ್ ಮತ್ತು ವಾಲ್ಯೂಮನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ ಪ್ರತಿ ಬಾರಿಯೂ 100 ಜನ ಇದನ್ನು ಬೈ ಮಾಡಬೇಕು ಅಂತ ಇಂಟ್ರೆಸ್ಟನ್ನು ತೋರಿಸಿದರೆ ಆ ವಾಲ್ಯೂಮಲ್ಲಿ ನಮಗೆ ಗೋಚರ ಆಗಿರುತ್ತೆ. ಆದರೆ ಇವತ್ತು 200 ಜನ 300 ಜನ ಬೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ವಾಲ್ಯೂಮ್ ಗೊತ್ತಾದಾಗ, ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಗೊತ್ತಾದಾಗ ಈ ಬೈಯಿಂಗಲ್ಲಿ ಹೆಚ್ಚು ಶಕ್ತಿ ಇದೆ ಅಂತ ಹೇಳಿ ನಮ್ಗೆ ಆ ಡಾಟಾ ತಿಳಿಸ್ಕೊಡುತ್ತೆ. ಹಾಗಾಗಿ ವಾಲ್ಯೂಮ್ ಬಹಳ ಇಂಪಾರ್ಟೆಂಟ್. ಇತಿಹಾಸವನ್ನು ನಾವು ನೋಡೋದಾದರೆ ಈ ಚಾರ್ಟ್ಸ್ ಡೆವಲಪ್ ಆಗಿದ್ದು ಹೇಗೆ, ಈ ಕ್ಯಾಂಡಲ್ ಸ್ಟಿಕ್ ಡೆವಲಪ್ ಆಗಿದ್ದು ಹೇಗೆ ಅನ್ನೋದನ್ನು ನೋಡಿದರೆ 17ನೇ ಶತಮಾನದಲ್ಲಿ ಜಪಾನೀಸ್ನ ರೈಸ್ ಟ್ರೇಡರ್ಸ್ ಈ ಕ್ಯಾಂಡಲ್ ಸ್ಟಿಕ್ಗಳನ್ನು ಈ ಚಾರ್ಟ್ಗಳನ್ನು ಬಳಸೋಕ್ಕೆ ಶುರು ಮಾಡ್ತಾರೆ. 18ನೇ ಶತಮಾನದ ಕೊನೆಯ ಭಾಗದಲ್ಲಿ ಅಮೆರಿಕಾದ ಡೌ ಜೋನ್ಸ್ ಇದಕ್ಕೊಂದು ಸ್ಟ್ರಕ್ಚರಲ್ ಫ್ರೇಮ್ವರ್ಕನ್ನು ನೀಡ್ತಾರೆ. ಆಗಿಂದ ಟೆಕ್ನಿಕಲ್ ಅನಾಲಿಸಿಸ್ ಹೆಚ್ಚು ಚಾಲ್ತಿಗೆ ಬರುತ್ತೆ. ಇವತ್ತು 110-120 ವರ್ಷಗಳ ನಂತರವೂ ಸಹ ಇಡೀ ಜಗತ್ತಿನಲ್ಲಿ ಶೇರ್ ಮಾರ್ಕೆಟ್ ಅಂತ ಎಲ್ಲೆಲ್ಲಿ ಇದೆಯೋ ಆ ಎಲ್ಲ ದೇಶಗಳಲ್ಲೂ ಸಹ ಈ ಚಾರ್ಟ್ ವರ್ಕ್ ಆಗುತ್ತೆ. ಅದು ಫಾರೆಕ್ಸ್ ಆಗಿರ್ಬೋದು, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಫಾರಿನ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು, ಯಾವುದೇ ಸ್ಟಾಕ್ ಮಾರ್ಕೆಟ್ ಯಾವುದೇ ದೇಶದ್ದಾದರೂ ಸಹ ಈ ಟೆಕ್ನಿಕಲ್ ಅನಾಲಿಸಿಸ್ ವರ್ಕ್ ಆಗುತ್ತೆ. ಈ ಟೆಕ್ನಿಕಲ್ ಅನಾಲಿಸಿಸ್ ಇಷ್ಟು ವರ್ಷಗಳ ನಂತರವೂ ಸಹ ಇನ್ನೂ ಯಾಕೆ ಉಳ್ಕೊಂಡಿದೆ, ಮುಂದೆಯೂ ಯಾಕೆ ಉಳಿಯುತ್ತೆ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಕಾಡಬಹುದು. ಟೆಕ್ನಿಕಲ್ ಅನಾಲಿಸಿಸ್ ಯಾಕೆ ಇವತ್ತಿಗೂ ಉಳಿದಿದೆ ಅಂತ ಹೇಳಿದ್ರೆ, ಒಂದು ಸ್ಟಾಕ್ ಪರ್ಟಿಕ್ಯುಲರ್ ಪ್ರೈಸಲ್ಲಿ ಪ್ರತಿ ಸೆಕೆಂಡಿಗೆ ಲಕ್ಷಾಂತರ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತಾನೆ ಇರುತ್ತೆ. ಅದನ್ನು ದಾಖಲು ಮಾಡಲಿಕ್ಕೆ ವ್ಯವಸ್ಥಿತವಾಗಿ ಏನಾದರೂ ಒಂದು ಟೂಲ್ ಬೇಕಾಗಿದೆ ಮತ್ತು ಅದನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಒಂದೇನಾದರೂ ಮೆಥಡ್ ಬೇಕಾಗಿದೆ. ಅದನ್ನು ಹೇಳಿಕೊಡ್ತಕ್ಕಂಥದ್ದು ಈ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಈ ಚಾರ್ಟ್ಸ್. ಸಿಂಪಲ್ಲಾಗಿ ಹೇಳೋದಾದರೆ, ಒಂದು ದಟ್ಟವಾಗಿರ್ತಕ್ಕಂಥ ಕಾಡು ಒಳಗಡೆಗೆ ನಾವು ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ, ನಮಗೆ ದಾರಿ ಕಾಣಿಸ್ತಾ ಇರಲ್ಲ. ಆಗ ನಾವು ಮ್ಯಾಪನ್ನು ಓಪನ್ ಮಾಡಿಕೊಂಡು ನಾವು ಹೇಗೆ ಹೋಗಬೇಕು ಅಂತ ಹೇಳಿ ಆ ಮ್ಯಾಪ್ ನಮಗೆ ಗೈಡ್ ಮಾಡುತ್ತೆ. ಆ ಮೂಲಕ ನಾವು ಆ ಕಾಡಿಂದ ಹೊರಗಡೆಗೆ ಬರ್ತೀವಿ. ಟೆಕ್ನಿಕಲ್ ಅನಾಲಿಸಿಸ್ಸು ಅಷ್ಟೇ. ಇಲ್ಲಿ ಮಾರ್ಕೆಟನ್ನು ಏನು ಬದಲಾವಣೆ ಮಾಡಲ್ಲ ಟೆಕ್ನಿಕಲ್ ಅನಾಲಿಸಿಸ್, ಆದರೆ ಮಾರ್ಕೆಟಲ್ಲಿ ನಾವು ಹೇಗೆ ಡಿಸಿಷನ್ಗಳನ್ನು ತೆಗೆದುಕೊಳ್ಬೇಕು ಅನ್ನಲಿಕ್ಕೆ ಇದು ಸಹಕಾರಿ ಮಾಡುತ್ತೆ. ಹಾಗಿದ್ರೆ ಈ ಟೆಕ್ನಿಕಲ್ ಅನಾಲಿಸಿಸ್ ಯಾವ ಪ್ರಿನ್ಸಿಪಲ್ಗಳ ಮೇಲೆ ಇನ್ನೂ ನಡೀತಾ ಇದೆ? ನಾವು ಎಮೋಷನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಲ್ಲ, ಅದೇ ಎಮೋಷನ್ಸ್ ಮೇಲೆ ಇವತ್ತಿಗೂ ನಿಂತಿದೆ ಅಂತ ನಾವು ಹೇಳ್ಬೋದು. 100 ವರ್ಷಗಳ ಹಿಂದೆ ಭಯದ ಪ್ಯಾಟರ್ನ್ ಏನಿತ್ತು, ಆಸೆಯ ಪ್ಯಾಟರ್ನ್ ಏನಿತ್ತು, ಬೈ ಮಾಡ್ತಕ್ಕಂಥ ಮೆಥಡ್ ಜನರು ಏನು ಯೋಚನೆ ಮಾಡ್ತಾ ಇದ್ರು, ಇವತ್ತು ಅದೇ ರೀತಿಯಲ್ಲೇ ಮನುಷ್ಯ ಯೋಚನೆ ಮಾಡ್ತಾನೆ. ಇವತ್ತು ಅದೇ ಗ್ರೀಡ್ ಇದೆ, ಅದೇ ಪ್ಯಾನಿಕ್ನೆಸ್ ಇದೆ, ಅದೇ ಫಿಯರ್ ಇದೆ. ಇದೆಲ್ಲದೂ ಹ್ಯೂಮನ್ ಎಮೋಷನ್ಸ್ನ ಭಾಗ ಆಗಿದೆ. ಹ್ಯೂಮನ್ ಎಮೋಷನ್ಸ್ ಏನಿದೆ ಇದನ್ನು ರಿಪ್ರೆಸೆಂಟ್ ಮಾಡ್ತಕ್ಕಂಥದ್ದೇ ಈ ಚಾರ್ಟ್ಸ್. ಹಾಗಾಗಿ ಈ ಚಾರ್ಟ್ ಇವತ್ತು ಇದೇ ಪ್ರಿನ್ಸಿಪಲ್ಗಳ ಆಧಾರದ ಮೇಲೆ ನಿಂತ್ಕೊಂಡಿದೆ. ಹಾಗಾಗಿ ನಾವು ಹೇಳ್ಬೋದು ಆ ಪ್ರತಿಯೊಂದು ಪ್ರೈಸ್ ಹಿಂದೆ ನಮ್ಮ ನಿರ್ಧಾರ ಇದೆ ಅಂತ ಹೇಳ್ಬೋದು. ಇನ್ನು ಕೊನೆಯ ಚಾಪ್ಟರ್, ಇದರಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಕುರಿತಂತೆ ಇರೋ ಸತ್ಯ ಮತ್ತು ಮಿಥ್ಯ ಏನಿದೆ ಅಂತ ಹೇಳಿ. ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ಒಂದು ಗ್ಯಾಮ್ಲಿಂಗ್ ಅಂತ ಹೇಳಿ ಕೆಲವೊಬ್ಬರು ಹೇಳ್ತಾರೆ. ಇದಕ್ಕೆ ಉತ್ತರ ಏನು? ಎಸ್, ಇದು ಗ್ಯಾಮ್ಲಿಂಗ್ ಅಲ್ಲ. ಗ್ಯಾಮ್ಲಿಂಗ್ ಅಂತ ಹೇಳಿದರೆ ಪ್ಯೂರ್ ಲಕ್ ಆಗಿರುತ್ತೆ.
ಇದು ಪ್ಯೂರ್ ಲಕ್ ಮೇಲೆ ಕೆಲಸ ಮಾಡ್ತಕ್ಕಂಥದ್ದಲ್ಲ. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಒಂದು ಫ್ರೇಮ್ವರ್ಕ್ ಇದೆ, ಒಂದು ಮೆಥಡ್ ಇದೆ, ಅದ್ರ ಜೊತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಇದೆ. ಇದು ಪ್ರೊಬ್ಯಾಬಿಲಿಟಿಯ ಗೇಮ್ ಆಗಿರುತ್ತೆ. ಪ್ರೊಬ್ಯಾಬಿಲಿಟಿಯ ಗೇಮ್ ಅಂದ ತಕ್ಷಣ ಇದರಲ್ಲಿ ಲಾಸ್ ಬರಬಹುದು, ಲಾಭನೂ ಬರಬಹುದು. ಹಾಗಾಗಿ ಇದು ಗ್ಯಾಮ್ಲಿಂಗ್ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಖಂಡಿತ ಅಲ್ಲ. ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದರೆ ಒಂದು ಸ್ಟ್ರಕ್ಚರಲ್ಲಿ, ಒಂದು ಮೆಥಡಲ್ಲಿ ನಾವು ಟ್ರೇಡನ್ನು ತೆಗೆದುಕೊಳ್ತಾ ಇರ್ತೀವಿ. ಗ್ಯಾಮ್ಲಿಂಗಲ್ಲಿ ಹೋಪಲ್ಲೇ ಕೂತಿರ್ತಾರೆ ಯಾವಾಗಲೂ, ಇಲ್ಲ ನಾನು ಗೆಲ್ತೀನಿ, ಗೆದ್ದರೆ ಇಷ್ಟು ಬರುತ್ತೆ ಅಂತ ಹೇಳಿ. ಆದರೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದಾಗ ನಾನು ಈ ಶೇರನ್ನು ಬೈ ಮಾಡ್ತಾ ಇದ್ದೀನಿ, ಕಾರಣ ಏನು ಅನ್ನೋದು ಅಲ್ಲಿ ಇರುತ್ತೆ ಮತ್ತು ನೆಕ್ಸ್ಟ್ ಏನು ಆಗಬಹುದು ಅನ್ನೋ ಪ್ರೊಬ್ಯಾಬಿಲಿಟಿ ಇರುತ್ತೆ. ಒಂದು ವೇಳೆ ನಾನು ಅಂದ್ಕೊಂಡಿರೋದು ತಪ್ಪಾಯಿತು ಅಂತ ಹೇಳಿದರೆ ನಾನು ಇಷ್ಟೇ ಪ್ರಮಾಣದ ಲಾಸನ್ನು ತೆಗೆದುಕೊಂಡು ಹೊರಗೆ ಬರ್ತೀನಿ ಅನ್ನೋ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇದರಲ್ಲಿರುತ್ತೆ. ಹಾಗಾಗಿ ಇದು ಗ್ಯಾಮ್ಲಿಂಗ್ ಅಲ್ವೇ ಅಲ್ಲ. ಟೆಕ್ನಿಕಲ್ ಅನಾಲಿಸಿಸ್ ಫ್ಯೂಚರನ್ನು ಪ್ರಿಡಿಕ್ಟ್ ಮಾಡುತ್ತೆ, ಇಲ್ಲ ಇದು ಫ್ಯೂಚರನ್ನು ಪ್ರಿಡಿಕ್ಟ್ ಮಾಡಲ್ಲ, ಇದು ಪ್ರೊಬ್ಯಾಬಿಲಿಟಿಯನ್ನು ಎಸ್ಟಿಮೇಟ್ ಮಾಡುತ್ತೆ. ಮೂರನೇದು ಇಂಡಿಕೇಟರ್ಸ್ ಪ್ರಿಂಟ್ ಮನಿ. ಇಂಡಿಕೇಟರ್ ಹಾಕ್ಕೊಂಡ್ಬಿಟ್ರೆ ಆಯಿತು ನಮಗೆ ಲಾಭ ಬಂದೇ ಬರುತ್ತೆ, ಇಲ್ಲ ಇದು ಸುಳ್ಳು. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಇಂಡಿಕೇಟರ್ಸ್ ನಮಗೆ ಸಹಕಾರಿಯಾಗುತ್ತೆ. ಇದು ಒಂದು ಟೂಲ್ಗಳಿದು. ನಾವು ಮಾಡ್ತಕ್ಕಂಥ ವರ್ಕ್ ಏನಿದೆ, ನಮ್ಮ ಫ್ರೇಮ್ವರ್ಕ್ ಏನಿದೆ, ಅದಕ್ಕೆ ಇಂಡಿಕೇಟರ್ಸ್ ಬಹಳ ಸಹಕಾರಿ ಮಾಡುತ್ತೆ. ಆದರೆ ಇಂಡಿಕೇಟರ್ಸೇ ಎಲ್ಲ ಅಲ್ಲ. ಹೇಗೆ ಒಬ್ಬ ಕಾರ್ಪೆಂಟರ್ ತನ್ನ ಕೈಯಲ್ಲಿರ್ತಕ್ಕಂಥ ಸುತ್ತಿಗೆನ ತನ್ನ ಕೌಶಲ್ಯದ ಮೂಲಕ ಯೂಸ್ ಮಾಡಿದಾಗ ಮಾತ್ರ ಅದರಿಂದ ತಾನು ಅಂದ್ಕೊಂಡಿರೋ ಒಂದು ರಿಸಲ್ಟ್ ಹೊರಗೆ ಬರುತ್ತೋ, ಹಾಗೆ ಒಬ್ಬ ಟೆಕ್ನಿಕಲ್ ಅನಲಿಸ್ಟ್ ಇಂಡಿಕೇಟರ್ಸ್ಗಳನ್ನು ಟೂಲಾಗಿ ಯೂಸ್ ಮಾಡ್ಕೊಳ್ಬೇಕು. ಇದಕ್ಕೆ ಬೇಕಾಗಿರೋ ಕೌಶಲ್ಯ ಅವನ ಹತ್ರ ಇರುತ್ತೆ. ಹಾಗಾಗಿ ಎಂಡ್ ರಿಸಲ್ಟ್ ಅದ್ರ ಮೂಲಕ ಒಳ್ಳೆಯದಾಗಿ ಹೊರಹೊಮ್ಮುತ್ತೆ. ಹಾಗಿದ್ರೆ ಈ ಟೆಕ್ನಿಕಲ್ ಅನಾಲಿಸಿಸ್ ನಮಗೆ ಯಾವ ವಿಚಾರಗಳಲ್ಲಿ ಸಹಕಾರಿ ಆಗುತ್ತೆ? ಶೇರ್ ಮಾರ್ಕೆಟಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ನಮಗೆ ಟ್ರೆಂಡನ್ನು ಗುರುತು ಮಾಡಲಿಕ್ಕೆ ಸಹಕಾರಿಯಾಗುತ್ತೆ, ಮೊಮೆಂಟಮನ್ನು ಅಳಿಯೋದಕ್ಕೆ ಸಹಕಾರಿ ಮಾಡುತ್ತೆ, ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನು ಗುರುತಿಸ್ಲಿಕ್ಕೆ ಸಹಕಾರಿ ಮಾಡುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟನ್ನು ಚೆನ್ನಾಗಿ ಮಾಡೋದಕ್ಕೆ ಸಹಕಾರಿ ಮಾಡುತ್ತೆ. ಇದ್ರ ಮೂಲಕ ಎಂಟ್ರಿ ಮತ್ತು ಎಕ್ಸಿಟ್ಗಳನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಾವು ತೆಗೆದುಕೊಳ್ಳಲಿಕ್ಕೆ ಇದು ಸಹಕಾರಿ ಮಾಡುತ್ತೆ. ಹಾಗಿದ್ರೆ ಟೆಕ್ನಿಕಲ್ ಅನಾಲಿಸಿಸ್ 100% ಪ್ರಾಫಿಟ್ ಮಾಡೇ ಮಾಡುತ್ತಾ? ತೆಗೆದುಕೊಂಡಿರೋ ಟ್ರೇಡ್ಸ್ ಎಲ್ಲವೂ ಪ್ರಾಫಿಟ್ ಆಗುತ್ತಾ? ಇಲ್ಲ. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಪ್ರೊಬ್ಯಾಬಿಲಿಟಿಯ ಗೇಮ್ ಆಗಿದೆ. ಯಾವುದೇ ಆಗಿರಬಹುದು ಟ್ರೇಡ್, ಯಾವುದೇ ಪ್ಯಾಟರ್ನ್ ಆಗಿರ್ಬೋದು, 100% ವರ್ಕ್ ಆಗಲ್ಲ. ಆದರೆ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಕೆಲವು ಪ್ಯಾರಾಮೀಟರ್ಸ್ಗಳಿದೆ, ಮೆಥಡ್ ಇದೆ. ಇದನ್ನು ಯೂಸ್ ಮಾಡಿದಾಗ ನಾವು ಯಾವಾಗೆಲ್ಲ ಲಾಭ ಮಾಡ್ತೀವಿ ಆವಾಗ ಹೆಚ್ಚು ಲಾಭ ಮಾಡ್ತೀವಿ, ಯಾವಾಗೆಲ್ಲ ಲಾಸ್ ಮಾಡ್ತೀವಿ ಆಗ ಕಡಿಮೆ ಲಾಸ್ ಮಾಡ್ತೀವಿ. ಒಟ್ಟಾರೆ ನೋಡೋದಾದರೆ ನಾವು ಲಾಭದಲ್ಲಿಯೇ ಎಂಡ್ ಆಗ್ತೀವಿ. ಇದು ಸರಿಯಾದ ಪ್ರೊಸೆಸ್ಸನ್ನು ಫಾಲೋ ಮಾಡಿದರೆ. ಇಲ್ಲಿವರೆಗೂ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು, ಹೇಗೆ ಕೆಲಸ ಮಾಡುತ್ತೆ, ಇದರ ಅವಶ್ಯಕತೆ ಯಾಕೆ ಮತ್ತು ಇದು ಯಾಕೆ ಇದೆ ಅನ್ನೋದ್ರ ಕುರಿತಂತೆ ನಾವು ಇಷ್ಟೊತ್ತು ನೋಡಿದ್ವಿ. ಮುಂದಿನ ಲೆಸನಲ್ಲಿ ನಾವು ಟೆಕ್ನಿಕಲ್ ಅನಾಲಿಸಿಸ್ನ ಫೌಂಡೇಶನ್ ಏನಿದೆ, ಡೌ ಥಿಯರಿ, ಈ ಡೌ ಥಿಯರಿಯನ್ನು ಸಂಪೂರ್ಣವಾಗಿ ಕಲಿಯೋಣ. ಇವತ್ತಿನ ಈ ಲರ್ನಿಂಗ್ ಸೆಷನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಇದರಲ್ಲಿ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಇದೆ ಅಂತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಆ ಮೂಲಕ ಅವರನ್ನು ಈ ಫ್ರೀ ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸ್ಗೆ ಇನ್ವೈಟ್ ಮಾಡಿ. ನಮಸ್ಕಾರ. ನಾನು ಸಂತೋಷ್ ಜೋಶಿ, ಇದು ನಿಮ್ಮ ಮನಿ ತತ್ವ.